ಯಾರೋ ರೋಡಲ್ಲಿ ಹೋದ್ರಲ್ಲಿ ನನಗೆ ಕಾಂಪೌಂಡ್ ಒಳಗಡೆನೇ ಹೋದಂಗೆ ಕಾಣಿಸ್ತು. ಅದಕ್ಕೂ ರೀಸನ್ ಇದೆ, ವ್ಯಾಲಿಡ್ ರೀಸನ್ ಹೇಳ್ತೀನಿ ಏನು ಅಂತ. ಬಟ್ ಈ ವಿಡಿಯೋನಲ್ಲ, ನೆನ್ನೆ ಹೆಂಗ್ ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದ್ದೆ ಇಲ್ಲಿ ನಮ್ಮ ಯಜಮಾನ್ರು ಬೆಳಗ್ಗೆ ನಿಂತ್ಕೊಂಡು ಸೂಪರ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಆಂಟಿ. ಆರು ಹೊಟ್ಟೆ ಮಾತ್ರ ಕರಗಲ್ಲ. ಬಾಡಿ ಫುಲ್ಲು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಮಸಾಜ್ ಕೊಟ್ಟಿದ್ದೀನಿ ಇವಾಗ ಬೆಳಗ್ಗೆ. ಅದಕ್ಕೆ ಸ್ನಾನಕ್ಕೆ ಹೋಗಲಿಲ್ಲ ಇವತ್ತು. ಒಂದು ಮಧ್ಯಾಹ್ನದಾಗೆ ಲಾಗಿನ್ ಮಾಡಿದ್ಮೇಲೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ. ಫುಲ್ ಉರಿ ಹತ್ಕೊಬಿಡ್ತು ಸ್ಕಿನ್ನು ಫುಲ್ಲು. ಕೊಬ್ಬರಿ ಎಣ್ಣೆ ಹಚ್ಚಿದಾಗ ಯಾರೋ ರೋಡಲ್ಲಿ ಹೋದ್ರಲ್ಲಿ ನನಗೆ ಕಾಂಪೌಂಡ್ ಒಳಗಡೆನೇ ಹೋದಂಗೆ ಕಾಣಿಸ್ತು. ಕೊಬ್ಬರಿ ಎಣ್ಣೆ ಹಚ್ಕೊಂಡಾಗ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ಸುಮಾರು ಜನ ನನಗೆ ಕೇಳ್ತಾ ಇದ್ರಿ DM ಮಾಡಿ ಏನದು ಅಲರ್ಜಿ ಅಂತ. ಸಾರಿ, ಇದು ನನಗೆ ಅಲರ್ಜಿ ಎಲ್ಲ ಆಗಿರೋದು, ಯಾವುದೇ ಸ್ಕಿನ್ ಅಲರ್ಜಿ ಎಲ್ಲ. ಸ್ಕಿನ್ ಎಕ್ಸ್ಟ್ರೀಮ್ ಡ್ರೈನೆಸ್ ಆಗಿದೆ. ಅದಕ್ಕೂ ರೀಸನ್ ಇದೆ, ವ್ಯಾಲಿಡ್ ರೀಸನ್ ಹೇಳ್ತೀನಿ ಏನು ಅಂತ. ಬಟ್ ಈ ವಿಡಿಯೋನಲ್ಲ, ನೆಕ್ಸ್ಟ್ ಅದೊಂದು ಸ್ವಲ್ಪ ಇದೆಲ್ಲ ಕ್ಯೂರ್ ಆಗಲಿ. ಅವ್ರು ನನಗೇನು ಮೆಡಿಕೇಶನ್ ಕೊಟ್ಟಿಲ್ಲ ಇದಕ್ಕೆ. ಅವ್ರು ಕೊಟ್ಟಿರೋದು ಒಂದೇ ಒಂದು ಮಾಯ್ಶ್ಚರೈಸರ್ ಕೊಟ್ಟಿದ್ದಾರೆ, ಡ್ಯುಯಾನ್ಸ್ ಅಂತ. ಅದು ಹಚ್ಚಿದ ಮೇಲೆ ಬೆಟರ್ ಆಗ್ತಾ ಇದೆ ನನಗೆ. ನಾನು ಯೂಶ್ವಲಿ ಸೆಟಾಫಿಲ್ ಎಲ್ಲ ಯೂಸ್ ಮಾಡೋದು. ಆ ಸೆಟಾಫಿಲ್ ಎಲ್ಲ ಹಚ್ಚಿದಾಗ ನನಗೆ ಏನು ಅದು ಡಿಫ್ರೆನ್ಸೇ ಇಲ್ಲ, ಇನ್ನೂ ಡ್ರೈನೆಸ್ ಜಾಸ್ತಿನೇ ಆಗ್ತಾ ಇತ್ತು. ಆಮೇಲೆ ಅವರು ಡರ್ಮಟಾಲಜಿಸ್ಟ್ ಇದು ಕೊಟ್ಟರು, ಅದಕ್ಕೇನೆ ಪರವಾಗಿಲ್ಲ ಅಲ್ವಾ ಮನು? ಪರವಾಗಿಲ್ಲ, ಆದ್ರೆ ಇನ್ನೂ ಡ್ರೈನೆಸ್ ಕಮ್ಮಿ ಆಗಿಲ್ಲ. ಬಟ್ ಕಂಪೇರ್ ಟು ಡೇ ಒನ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 80% ಹೋಗಿದೆ. 80% ಕಮ್ಮಿ ಆಗಿದೆ. ಅದು ಇಚ್ಚಿಂಗ್ ಇರತ್ತೆ ಯೂಶಲಿ ಸಂಜೆ ಟೈಮ್. ಕೋಲ್ಡ್ ಸ್ಟಾರ್ಟ್ ಆಗ್ತಾ ಒಂದೊಂದ್ಸರಿ ಮಾತ್ರ ಹಿಂಗೆ ಒಂಥರ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ, ಸ್ಕಿನ್ ಬಿಗಿ ಹಿಡ್ದಂಗೆ. ಅದಕ್ಕೆ ಆಯಿಲ್ ಮಸಾಜ್ ಕೊಟ್ಟಿದ್ದೀನಿ ಚೆನ್ನಾಗಿ. ಏನು ಮಾಡ್ತಾ ಇದೆಯಾ? ಟಿವಿ ನೋಡ್ಕೊಂಡು ಊಟ ಮಾಡ್ತೀನಿ ನಾನು. ನಾನು ಹಂಗಾರೆ ಹೋಗ್ತೀನಿ ಒಳಗೆ. ಎಂಜಾಯ್ ಮಾಡಿ. ಬಾಯ್. ನೆನ್ನೆ ಅದು ಯಾಕೆ ನೆನ್ನೆಗೋದ್ನೋ ಗೊತ್ತಿಲ್ಲ, ಇವತ್ತು ಎಷ್ಟು ಟಯರಿಂಗ್ ಆಗಿತ್ತು ಅಂದರೆ ನನಗೆ ಇವತ್ತು ಮನೆ ಕೆಲಸ ಎಲ್ಲ ಜಾಸ್ತಿ ಆಗೋಯ್ತು. ಬೆಳಗ್ಗೆ ಬೇಗನೂ ಎದ್ದಿದ್ದೆ ಇವತ್ತು. 7:45 8 ಗಂಟೆಗೇನೋ ಎದ್ದೋಳು, ವಾಪಸ್ ಮಲಗಲೇ ಇಲ್ಲ. ಇವಾಗ ಕುತ್ಕೊಂಡಿದ್ರೆ ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಾ ಇದ್ರೆ ಆಕ್ಳಿಸಿ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ನನಗೆ. ಅಷ್ಟು ಟಯರ್ಡ್ ಅನಿಸ್ತಾ ಇದೆ. ಸ್ವಲ್ಪ ಬ್ರೈಟ್ನೆಸ್ ಮೇಲೆ ಕಣ್ಣು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಡೇಕ್ ಸ್ಟಾರ್ಟ್ ಆಗ್ಬಿಡತ್ತೆ. ಯಾವಾಗ ಪ್ರಾಪರ್ ನಿದ್ದೆ ಆಗಿರಲ್ಲ ಅವತ್ತು. ಏನಪ್ಪ ರಾಜಾ, ಇವ್ರು ನೋಡಿ ಹೆಂಗೆ ಎಂಜಾಯ್ ಮಾಡ್ತಾವ್ರೆ ಕೂತ್ಕೊಂಡು. ನಾವಿಲ್ಲಿ ಸಂಕಟ ಪಡ್ತಾ ಇದ್ರೆ ಏನೋ ರೀಲ್ಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿ. ಮನು ಜಾಸ್ತಿ ರೀಲ್ಸ್ ನೋಡೋದು ಯಾವ್ದು ಗೊತ್ತಾ? ಡಾಗ್ಗಳದ್ದು. ಈಗ ಅವ್ರು ನೋಡೋದನ್ನ ನೋಡಿ ನಾನು ಡಾಗ್ಸ್ ರೀಲ್ಸ್ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಅದು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಲಿ, ಫೇಸ್ಬುಕ್ ಸ್ಕ್ರಾಲ್ ಮಾಡಲಿ, ಯೂಟ್ಯೂಬ್ ಸ್ಕ್ರಾಲ್ ಮಾಡಲಿ, ಅದೇ ಬರ್ತಾ ಇರತ್ತೆ. ಜಾಸ್ತಿ AI ವಿಡಿಯೋಸೇ ಇರತ್ತಲ್ವಾ, ಅದು ಡಿಫ್ರೆನ್ಶಿಯೇಷನ್ ಮಾಡೋದೇ ಕಷ್ಟ ಆಗ್ಬಿಡತ್ತೆ ಒಂದೊಂದ್ಸರಿ. ನಾನು ಹೋಯ್ತಿರೋ ಇವಳು AI ಕ್ರಿಯೇಟೆಡ್ ಅಂದ್ಬಿಡ್ತಾರೆ ಬೇಕಾದ್ರೆ. ಇನ್ನೊಂದು 5 ವರ್ಷ ಅಷ್ಟೇನೆ ಪ್ರಪಂಚ ಫುಲ್ಲು AI ಆಗೋಗ್ಬಿಡುತ್ತೆ. ಎಷ್ಟೊಂದು ವಿಚಾರಗಳು ಗೊತ್ತೇ ಆಗಲ್ಲ, ಇದು ಒರಿಜಿನಲ್ಲ ಫೇಕಾ ಅಂತ. ಹಂಗಾಗೋಗ್ಬಿಟ್ಟಿದೆ. ಏನ್ ಮಾಡ್ಲಿ, ಸ್ವಲ್ಪ ಹೊತ್ತು ಮಲಗಿದ್ದು ಹೇಳ ನಾನು. ಒಂದು 1/2 hour ಒಂದು 1/2 hour ಮಲ್ಕೊಂಡು ಎದ್ದು ಬರ್ತೀನಿ. ಈಗ ಟೈಮ್ ಆಗಿದೆ 4:20 ನಿಂದು ಟೈಮು. 4:20 ಚೆನ್ನಾಗಿಲ್ಲ, ಇನ್ನು 1 minute ಬಿಟ್ಟು ಹೋಗ್ತೀನಿ. ಸ್ವಲ್ಪ ಹೊತ್ತು ಮಲಗಿದೆ, ಎದ್ದು ಬರಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ, ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಆವಾಗಲೇ ಮಲ್ಕೊಂತೀನಿ ಅಂತ ಹೇಳ್ದೆ, ಎಲ್ಲಿ ಅಷ್ಟೊತ್ತಿಗೆ ಏನೋ ಒಂಚೂರು ಕೆಲಸ ಬಂತು ಹೊರಗಡೆ ಅಂದ್ಕೊಂಡು ನಾನು ಮನು ಎದ್ದು ಓಡಿದ್ದೇ ಆಯಿತು. ಕೆಲಸ ಮುಗಿಸ್ಕೊಂಡು ಬಂದೋಳೆ ಯಥಾ ಪ್ರಕಾರ ಹೋಗಿ ಕೂತಿದೆ ಸಿಸ್ಟಮ್ ಮುಂದೆ. ಯಾಕೋ ಎಡ್ಗೈ ನೋವಾಗ್ಬಿಟ್ಟಿದೆ. ರಾತ್ರಿ ಮಲ್ಕೋಬೇಕಾದ್ರೆ ಏನಾರು ಹಿಂಗೆ ಕೈ ಕೊಟ್ಕೊಂಡು ಮಲ್ಕೊಬಿಟ್ಟಿದ್ದೀನೋ ಏನೋ. ಲೈಟಾಗಿ ಸ್ವೆಲ್ಲಿಂಗ್ ಬಂದೈತಲ್ವ ಮನು ಕೈದು? ಯಾವ ಕಡೆ ಹೇಳು? ಫುಲ್ ಕೈ, ಶೋಲ್ಡರ್ ಟು. ಓ ಮೈ ಗಾಡ್, ಕರೆಕ್ಟ್. ಹೆಂಗ್ ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದ್ದೇನೋ. ಸರ್ಕಾಸ್ಟಿಕ್ ಅಲ್ಲ, ರಿಯಲ್ ನೋಡಿ. ಫುಲ್ ಶೈನಿಂಗ್ ಬರ್ತಾ ಇದೆಯಲ್ಲ, ಅವೆಲ್ಲ ಊತಾನೆ. ಅದಕ್ಕೂ ಕೊಬ್ಬರಿ ಎಣ್ಣೆ ಕಣ್ಣಲ್ಲಿ ಏನೋ ಒಂದೊಂದು ಆಯ್ತಾನೆ ಇರ್ತಾವಪ್ಪ. ಏನಿ ಹುಡುಗಿ ಬರೀ ಅದ್ ನೋವು ಇದ್ ನೋವು, ಕೈ ನೋವು, ಕಾಲು ನೋವು, ಸ್ಕಿನ್ ಡ್ರೈ ಇದೇ ಹೇಳ್ತಾಳೆ ಅನ್ಕೋಬೇಡಿ. ಸದ್ಯಕ್ಕೆ ಆಯ್ತಾ ಇರೋದನ್ನ ತಾನೇ ಹೇಳ್ತಾ ಇರೋದು ನಾನು, ಅಲ್ವಾ? ಏನೋ ಕೆಲವೊಂದು ಅವಾಗ ಅವೇ ಆಯ್ತವೆ, ಕೆಲವೊಂದು ನಾನೇ ಮಾಡ್ಕೊತಾ ಇರ್ತೀನಿ. ಹಿಂಗೇನೋ ಒಂದು ಆಯ್ತಾ ಇರ್ತದೆ ಒಟ್ಟಿನಲ್ಲಿ. ಅಯ್ಯೋ, ಇವತ್ತಂತೂ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಟೈಮು 6 ಗಂಟೆ ಆಗಕ್ಕೆ ಬಂತು. ಇನ್ನು ಏನಂದ್ರೆ ಏನು ಕೆಲಸಗಳಾಗಿಲ್ಲ ನಂದು. ಬೇಗ ಬಾರಪ್ಪ ನೀನು, ನಾನು ಸ್ನಾನಕ್ಕೆ ಹೋಗ್ತೀನಿ. ಅಲ್ಲಿ ಹೊರಗಡೆ ಹೋದ್ವಾ, ಟೈಮ್ ಆಗೋಗ್ಬಿಡ್ತು ಅಲ್ಲೇನೆ. ಇವಾಗ ಹೋಗ್ಬೇಕು.
ಹಾಡು ಹೇಳ್ತಾರೆ ಕೇಳಿಸ್ತೀನಿ. ಬಾತ್ರೂಮ್ ಸಿಂಗರು ಕಿಚನಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಎಲ್ಲ ಹಿಂಗೆ ಸಾಂಗ್ಸ್ಗಳು ಬರೋದು ಅವರಿಗೆ ನಿಲ್ಲಿಸ್ಬಿಟ್ರು. ಏನೋ ಬಾಯಿಗೆ ಬಂದಿದ್ದು ಅವ್ರದ್ದೇ ಓನ್ ಲಿರಿಕ್ಸ್ ಹೇಳ್ಕೊತಾ ಇರ್ತಾರೆ, ನಾವು ಕೇಳ್ಕೊಂಡು ಮಜಾ ತಗೋತಾ ಇರ್ತೀವಿ. ನಾನು ತಿಂಡಿಗೆ ದೋಸೆ ರೆಡಿ ಮಾಡ್ತಾಯಿದ್ರೆ ಇಲ್ಲಿ ನಮ್ಮ ಯಜಮಾನ್ರು ಬೆಳಗ್ಗೆ ನಿಂತ್ಕೊಂಡು ಸ್ನ್ಯಾಕ್ಸ್ ತಿಂತಾವ್ರು ಬ್ರೇಕ್ಫಾಸ್ಟ್ ಟೈಮಲ್ಲಿ. ಬ್ರೇಕಿಂಗ್ ಯುವರ್ ಫಾಸ್ಟ್ ವಿತ್ ಸ್ನ್ಯಾಕ್ಸ್ ಚೆನ್ನಾಯ್ತವ, ಸಾಕತ್ತಾಯ್ತು. ನನಗೆ ಏನೇ ಕೊಟ್ಟರು ಎಲ್ಲನೂ ನೀನೇ ತಿನ್ಕೊಳ್ಳೋದು, ಅದರಲ್ಲೇನು ಹೊಸ ವಿಶೇಷ. ಸಖತ್ತಾಗಿ ಮಾಡವ್ರೆ ಆಂಟಿ. ಮನು ಫ್ರೆಂಡ್ ಮನೆಯಿಂದ ಬಂದಿರೋದು ಅವರೆಕಾಳು ಅವಲಕ್ಕಿ ಮಿಕ್ಸ್ಚರ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ, ತುಂಬ ಇಷ್ಟ ಆಯಿತು. ನನಗಿನ್ನ ಜಾಸ್ತಿ ಮನುನೇ ತಿಂದಾಕ್ತಾವ್ರೆ. ಅದು ಬೆಳಗ್ಗೆ ತಿಂಡಿ ಕೊಡಲ್ಲ ನೀನು. ಇಷ್ಟೊತ್ತು ಕೆಲಸ ಮಾಡ್ಕೊಂಡು ಆಂಟಿ ಕೊಟ್ಟಿರೋ ಮಿಕ್ಸ್ಚರ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಮನು ಅವಾಗಿಂದ ಬಾ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಕರೀತಾನೇ ಇದ್ದಾರೆ. ಬಾಳೆಹಣ್ಣು ತಂದು ಇಟ್ಟವ್ರು ಅರ್ಧ ಗಂಟೆ ಆಯಿತು, ತಿನ್ನು ಮಂಜು ಅಂತ. ತಿಂದೇ ಇರಲಿಲ್ಲ, ಅಲ್ಲೇ ಇಟ್ಟಿದ್ದೆ. ಅವರು ನಾನು ವೆಯ್ಟ್ ಮಾಡಿ ಇಲ್ಲೇ ವಾಕ್ ಮಾಡ್ತಾ ಅವ್ರೆ. ಏನಪ್ಪ ರಾಜ ಹೋದಮ್ಮೆ ಬಾ, ಪುನಃ ಆ ಕಡೆಗೆ ಹೋಯ್ತಾ ಇದೆಯಾ? ಯಪ್ಪ ಏನು ಕಾನ್ಷಿಯಸ್. ಆರು ಹೊಟ್ಟೆ ಮಾತ್ರ ಕರಗಲ್ಲ. The next morning. ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದವಳು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಬಿಡಿ. ಫುಲ್ ಬ್ಯುಸಿ ಆಗೋಗ್ಬಿಟ್ಟೆ. ಮನೆ ಕೆಲಸ ಆಯಿತು, ಆಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಎದ್ದು ಬಂದು ಆಫೀಸ್ ಲಾಗಿನ್ ಮಾಡಿದ್ರೆ ಶಾಕರ್ ಥರ ಇತ್ತು ನನಗೆ. ಫುಲ್ಲು ಕೆಲಸ ಸಿಕ್ಕಾಬಟ್ಟೆ ಬಂದ್ಬಿಟ್ಟಿತ್ತು. ಒಂದು ಸೆಕೆಂಡ್ ಫ್ರೀ ಇರಲಿಲ್ಲ ನಿನ್ನೆ, ಆ ಲೆವೆಲಿಗೆ ಕೆಲಸ ಇತ್ತು. ಮುಗಿಸಿದೆ ರಾತ್ರಿ ನಾನು 12 ಗಂಟೆ. ಇವಾಗ ಶಿಫ್ಟ್ ಚೇಂಜ್ ಮಾಡಿಸ್ಕೊಂಡಿದ್ದೀನಿ ನಾನು. 3 to 12 ಮಾಡ್ತಾ ಇಲ್ಲ, 2 to 11 ಮಾಡ್ತಾ ಇದ್ದೀನಿ. 3 to 12 ತುಂಬ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ನೈಟ್ ಮಲ್ಗೋದು ತುಂಬ ಲೇಟ್ ಆಗ್ತಾ ಇತ್ತು. 12 o'clock ಎದ್ರೆ 12 12:15 12:30 ಮಾಡ್ಕೊಳ್ಳಿವೆ ಎದ್ದೇಳೋದಿಕ್ಕೆ. ಎದ್ರೆ 1:30 2 o'clock ಆದ್ರೂ ಮಲ್ಗಕ್ ಆಗ್ತಿರ್ಲಿಲ್ಲ. ಬೆಳಗ್ಗೆ ಬೇಗ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ. ಆ 1 hour ತುಂಬಾ ಡಿಫ್ರೆನ್ಸ್ ಮಾಡ್ತಿತ್ತು ಅಂದ್ಬಿಟ್ಟು ಈಗ ಒಂದು ವೀಕ್ ಇಂದ ಚೇಂಜ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ರೆಗ್ಯುಲರ್ 2 to 11 ಶಿಫ್ಟಿಗೆ ಬಂದಿದ್ದೀನಿ. ಅದು ಚೆನ್ನಾಗಿರತ್ತೆ. 2 to 11 ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಹಂಗಾಗಿ ರಾತ್ರಿ ಲೇಟ್ ಆಯ್ತಾ, ಅದಕ್ಕೆ ಬೆಳಗ್ಗೆನೂ ಅಷ್ಟೇನೆ. ರಾತ್ರಿ ಮಲಗಿದ್ದು ಹಂಗೇನೆ 1:30 ಏನೋ ಆಯ್ತು. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಇವಾಗ ಎಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ. ದಿಢೀರ್ ಅಂತ ಏನು ಮಾಡೋದು ಬ್ರೇಕ್ಫಾಸ್ಟು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಮಾಲ್ಟ್ ಪೌಡರ್ನ ಯೂಸ್ ಮಾಡ್ಕೊಂಡು ದೋಸೆ ಮಾಡ್ಬಿಡೋಣ ಅಂತ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಮಾಲ್ಟ್ ಕುಡ್ದಿಲ್ಲ ಅಂದರೆ ಅಟ್ಲೀಸ್ಟ್ ಈ ಥರನಾದರೂ ವೀಕಲ್ಲಿ 1 ದಿನ ಮಾಡ್ತೀನಿ. ರೆಗ್ಯುಲರ್ ಆಗಿ ತಿನ್ನೋಕ್ಕಾಗಲ್ಲ. ವೀಕಲ್ಲಿ 1 ಸರಿ ಮಾಡಿದ್ರೆ, ಏನಾದರೂ ಬ್ಯುಸಿ ಇದ್ದರೆ 1-2 times ಮಾಡ್ತೀನಿ. ಹಾಗಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರಾತ್ರಿ ಬಸ್ಸಾರು ಮಾಡಿದ್ದಿತ್ತು ಮೊನ್ನೆದು. ನೆನ್ನೆಗೆ ನಾನು ಅದನ್ನೇ ತಿಂದೆ. ಮನು ತಿನ್ನಲ್ಲ ಬಸ್ಸಾರು ಅಂದ್ಬಿಟ್ಟು ಅವ್ರಿಗೆ ಟೊಮೆಟೊ ಗೊಜ್ಜು ಮಾಡಿಕೊಡ್ತಾ ಇದ್ದೆ. ರಾತ್ರಿನೇ ಜಾಸ್ತಿ ಮಾಡ್ಬಿಟ್ಟೆ ಟೊಮೆಟೊ ಗೊಜ್ಜು. ಇವತ್ತು ಇದನ್ನೇ ಮಾಡೋಣ ಅಂತ ಅನ್ಕೊಂಡು ಸೊ ಎಲ್ಲ ಒಂದಕ್ಕೊಂದು ಇವಾಗ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಹಾಕಿರೋದು ಮಾಲ್ಟ್ ಪೌಡರ್ ಒಂದು 3 ಸ್ಪೂನ್ಸ್ ಹಾಕಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ರವೆ ಹಾಕೊಂಡು ಸಾಲ್ಟ್ ಹಾಕೊಂಡು ಮಿಕ್ಸ್ ಹೊಡಿತಾ ಇದ್ದೀನಿ ಇವಾಗ. ದೋಸೆ ಬ್ಯಾಟರ್ ರೆಡಿ ಆಯಿತು. ರವೆ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಒಂದು 15 minutes ಬಿಟ್ಟರೆ ರವೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಮನು ರಾತ್ರಿ ಆಮ್ಲೆಟ್ ಮಾಡ್ಕೊಂಡು ತಿಂದಿದ್ರು. ಅದನ್ನ ತಗೊಂಡೋಗ್ಬಿಟ್ಟು ಪ್ಯಾನ್ ತಗೊಂಡೋಗ್ಬಿಟ್ಟು ಸೋಕ್ ಮಾಡಿ ಇಟ್ಟಿದ್ದಾರೆ. ನಾನ್ ಸ್ಟಿಕ್ ಪ್ಯಾನ್ಗಳನ್ನ ಹಂಗೆ ನೀರಲ್ಲಿ ಸೋಕ್ ಮಾಡಿ ಓವರ್ ನೈಟ್ ಎಲ್ಲ ಬಿಡಬಾರ್ದು. ಅವ್ರಿಗೆ ಗೊತ್ತಿಲ್ಲ, ನಾನು ನೋಡ್ಕೊಂಡಿಲ್ಲ. ನೋಡಿ ಸಾಹೇಬ್ರು ಏನು ಮಾಡ್ತಾವ್ರೆ ತೋರಿಸ್ತೀನಿ. ಎಲ್ಲರೂ ಕನ್ನಡಕನ ಕಣ್ಣು ಮೇಲೆ ಹಾಕೊಂಡ್ರೆ ನೀನು ಹಣೆ ಮೇಲೆ ಹಾಕೊಂಡಿರ್ತೀಯಲ್ಲ ಯಾವಾಗ್ಲೂ ಅಂತ ನಾನು ನೋಡೋದು. ರೀಡಿಂಗ್ ದೂರಕ್ಕೆ ಯೂಸ್ ಆಗುತ್ತೆ. ನಿನಗೆ ಹತ್ರದ್ ಕಾಣಲ್ಲ, ನನಗೆ ದೂರದ್ ಕಾಣಿಸಲ್ಲ. ಅವ್ರು ಕುಳ್ರು ಅಂತಾರೆ. ಇದು ಯಾವಾಗಲೂ ನಮ್ಮಿಬ್ರು ಮಧ್ಯೆ ಒಂಥರ ಕಾಂಪ್ಲಿಮೆಂಟ್ ಥರ ಇರುತ್ತೆ. ಇವ್ರಿಗೆ ಹತ್ರದ್ದು ಏನು ಕಾಣಿಸಲ್ಲ, ನಾನು ಹತ್ರದ್ದು ಓದಿ ಹೇಳ್ತೀನಿ. ಎಲ್ಲರೂ ಹೊರಗಡೆ ಹೋದಾಗ ಅವ್ರೇನಾದ್ರು ಸ್ಪೆಕ್ಸ್ ಮರ್ತು ಬಂದಿದಾಗ ನನಗೆ ದೂರದ್ದು ಕ್ಲಿಯರಾಗಿ ಓದೋಕ್ಕಾಗಲ್ಲ. ದೂರದ್ದು ಮನುಗೆ ಕ್ಲಿಯರಾಗಿ ಕಾಣಿಸುತ್ತೆ. ನನಗೇನಾದ್ರು ಬೇಕಿದ್ರೆ ಅವರು ಓದಿ ಹೇಳ್ತಾರೆ. ದೇವ್ರು ಎಲ್ಲಿಂದ ಹುಡುಗ ಜೋಡಿ ಮಾಡೋನೆ ನೋಡು. ಇದೊಂದೇ ಏನಪ್ಪ ಮ್ಯಾಚ್ ಆಗೋದು ಇಬ್ರಿಗೂನು, ಕಾಂಪ್ಲಿಮೆಂಟ್ ಮಾಡೋದು. ಓ ಇವರು ಒಂದು ಪೇರು ಅಂತ. ಕರೆಕ್ಟ್.
ಇಲ್ಲ ಅಂದ್ರೆ ಇಬ್ರು ಫುಲ್ ಇದು ಒಂಥರ ಡೆಡ್ ಆಪೋಸಿಟೇ ಬಿಡಿ. ಅವರು ಏತಿದ್ರೆ ನಾವು ಪೇತಿ ಅಂತೀವಿ, ಬಟ್ ಏನಪ್ಪಾ ಅಂದ್ರೆ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ತರ ಇದೆ. ಕೈ ನೋವು ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಅಮೃತಾಂಜನ್ ತಿಕ್ಕಿಸ್ಕೊಂತ ಇದ್ದೀನಿ. ಅಡುಗೆ ಬೇರೆ ಮಾಡಬೇಕು. ಬೆಳಗ್ಗೆ ಎದ್ದಾಗ್ಲಿಂದನೂ ಕೈನ ಎತ್ತಕ್ಕೆ ಆಗ್ತಾ ಇಲ್ಲ, ಲಿಫ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಹಂಗೆ ಪೇನ್ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಗಂಡನ ಕೈಲಿ ನನ್ನ ಕೈ ಕೊಟ್ಟರೆ ಅವರು ಅಮೃತಾಂಜನ್ ತಿಕ್ಕೋದೆಲ್ಲ ಮುರಿದಾಕಿ ಕಳಿಸ್ಬಿಡ್ತಾರೆ. ಆಯಿತಾ, ಮೇ ಬಿ ಹಿಂಗೆ ಕೈ ಕೊಟ್ಕೊಂಡು ಮಲ್ಕೊಂತ ಇದ್ದೀನೋ ಏನೋ ನಿದ್ದೆಯಲ್ಲಿ, ಗೊತ್ತಾಗ್ತಾ ಇಲ್ಲ ನನಗೆ. 1 ವೀಕ್ ಆಯಿತು ಪೇಯ್ನ್ ಸ್ಟಾರ್ಟ್ ಆಗಿ. ಸಬ್ಸೈಡ್ ಆಗುತ್ತೆ. ಬೆಳಗ್ಗೆ ನೈಟ್ ಮಲಗಿ ಬೆಳಗ್ಗೆ ಎದ್ದಾಗ ಫುಲ್ಲು ನೋವಿರುತ್ತೆ. ರೆಸ್ಟ್ ಕೊಟ್ಟರೆ ಕಮ್ಮಿ ಆಗುತ್ತೆ. ಏನು ಮಾಡೋದು, ರೆಸ್ಟ್ ಎಲ್ಲಿ ಕೊಡೋಕ್ಕಾಗತ್ತೆ. ಮನೆ ಕೆಲಸ, ಆಫೀಸ್ ಕೆಲಸಕ್ಕೆ ಹಿಂಗೆ ಇಟ್ಕೊಂತೀನಿ ಕೈ, ಅದೇನು ಜಾಸ್ತಿ ಸಪೋರ್ಟ್ ಸಿಗಲ್ವ, ಅವಾಗ ಇದ್ದಿದ್ದು ಪೇಯ್ನ್ ಜಾಸ್ತಿ ಆಗ್ಬಿಡುತ್ತೆ ನನಗೆ. ತಿಂಡಿ ಎಲ್ಲ ತಿಂದು ರೆಸ್ಟ್ ಮಾಡಿ ಇವಾಗ ಅಗೇನ್ ಕಿಚನಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಈ ಹೆಣ್ಮಕ್ಳು ಗೋಳು ಏನಪ್ಪ ಒಂದೊಂದು ಸರಿ ಅನ್ನಿಸ್ಬಿಡುತ್ತೆ. ಮ್ಯಾಕ್ಸಿಮಮ್ ಟೈಮ್ ಅಡುಗೆ ಮನೇಲೆ ಹೋಗ್ಬಿಡತ್ತೇನೋ ಅಂತ ಅನ್ಸುತ್ತೆ. ಸ್ಪೆಷಲಿ ವರ್ಕಿಂಗ್ ಲೇಡೀಸ್ಗಳಿಗೆ ಅಡುಗೆ ಮಾಡು, ಆಫೀಸ್ ಕೆಲಸ ಮಾಡು, ತಿನ್ನು, ಮಲ್ಗು, ಇಷ್ಟೇ ಆಗೋಗುತ್ತೆ. ಇವತ್ತು ಸಿಂಪಲ್ ಆಗಿ ಮೊನ್ನೆ ಸೊಪ್ಪೆಲ್ಲ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಪಾಲಾಕಿದೆ, ಮೆಂತ್ಯ ಸೊಪ್ಪೆಲ್ಲ ಇದೆ. ಸೊ ಅದಕ್ಕೆ ಇವತ್ತು ಹಾಕ್ಬಿಟ್ಟು ಬೇಳೆ ಸಾಂಬಾರು, ನಮ್ಮ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ, ಇನ್ನೂ ಸ್ಟೈಲಿಶ್ ಆಗಿ ಹೇಳ್ಬೇಕು ಅಂದ್ರೆ ಪಪ್ಪು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಕ್ವಿಕ್ ಆಗಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಜಸ್ಟ್ ಬಿ ರೋಲಲ್ಲಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಮೆಣಸಿನ್ಕಾಯಿ ಖಾಲಿಯಾಗಿದೆ, ಇವಾಗ ಹೋಗಿ ತಂದು ಹಾಕೋಕ್ಕೆಲ್ಲ ಟೈಮ್ ಇಲ್ಲ. ಹಂಗಾಗಿ ಚಿಲ್ಲಿ ಪೌಡರಲ್ಲೇ ಖಾರನ ಮ್ಯಾನೇಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಮಿಕ್ಸ್ ಹೊಡೆದು ಸಾಲ್ಟು, ಅರಿಶಿನ ಹಾಕಿ 3 ವಿಷಲ್ ಹಾಕಿಸ್ತೀನಿ. ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಹಾಕ್ತೀನಿ. ಮೆಂತ್ಯ ಸೊಪ್ಪನ್ನ ಬೇಯಿಸಲ್ಲ ನಾನು, ಅದನ್ನೇನಿದ್ರು ಆಯಿಲಲ್ಲಿ ಫ್ರೈ ಮಾಡಿದ್ರೇ ಅದು ಟೇಸ್ಟ್ ಚಂದ. ಬಾಯ್ಲ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದು ಟೇಸ್ಟ್. ಹಂಗಾಗಿ ಬರೀ ಪಾಲಕ್ ಸೊಪ್ಪನ್ನಷ್ಟೇ ಇವಾಗ ಮಿಕ್ಸ್ ಮಾಡ್ತೀನಿ ಇದಕ್ಕೆ. ಕುಕ್ಕರ್ ಇಟ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂತ ಇದೆ. ಚೆನ್ನಾಗಿ ಆಯಿಲಿಂಗ್ ಮಾಡಿದ್ದೀನಿ ಕೂದಲಿಗೆ. ಪಾತ್ರೆ ತೊಳ್ಕೊಬೇಕು ಇವಾಗ. ನಾನು ಎಣ್ಣೆ ಎಲ್ಲ ಹಚ್ಚಾಗೋ ಅಷ್ಟರಲ್ಲಿ ನಂದು ಬೇಳೆನೂ ಕೂಗಿ ಆಯಿತು. ಸೊ ಇನ್ನೊಂದು ವಿಷಲ್ ಬಂದರೆ ಅದನ್ನು ಆಫ್ ಮಾಡಿ ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಒಗ್ಗರಣೆಗೆ ಹಾಕಿ ಹಿಂಗೆ ಪ್ರಾಪರ್ ಪ್ಲ್ಯಾನಿಂಗಲ್ಲಿ ಕೆಲಸ ಮಾಡ್ಕೊಬಿಟ್ರೆ ಒಂದರಿಂದೊಂದು ಪಟ ಅಂತ ಕೆಲಸಗಳು ಮುಗ್ದೋಗ್ಬಿಡುತ್ತೆ. ಅದಕ್ಕೂ ಅಷ್ಟರಲ್ಲಿ ತಲೆಗೆ ಎಣ್ಣೆ ಹಚ್ಕೊಂಡು ಬಂದ. ಇವಾಗ ಪಾತ್ರೆ ತೊಳಿಬೇಕಾ, ಪಾತ್ರೆ ತೊಳಿತಾ ಇದ್ರೆ ಕೈಯಲ್ಲಾಗಿರೋ ಜಿಡ್ಡೆಲ್ಲ ಹೋಗುತ್ತಾ. ಅಷ್ಟೊತ್ತಿಗೆ ಅದು ಪ್ರೆಷರ್ ಹೋಗಿರುತ್ತೆ. ಅದನ್ನು ತೆಗೆದು ಒಗ್ಗರಣೆಗೆ ಹಾಕ್ಬಿಟ್ಟು ಆ ಕುಕ್ಕರ್ನು ತೊಳೆದು ಇಟ್ಬಿಟ್ರೆ ಅಲ್ಲಿಗೆ ನಂದು ಕಿಚನ್ ಕೆಲಸ ಮುಗೀತು. ಇಟ್ಸ್ ಬಟರ್ ಮಿಲ್ಕ್ ಟೈಮ್. ಡೈಲಿ 1 ಗ್ಲಾಸ್ ಕುಡಿತೀನಿ ನಂದಿನಿ ಮಜ್ಜಿಗೆ. ಸಖತ್ತಾಗಿರುತ್ತೆ ಮಸಾಲ ಮಜ್ಜಿಗೆ, ನನಗೆ ತುಂಬ ಇಷ್ಟ. ಕೆಲಸ ಬೇಗ ಮುಗಿಸ್ಕೋಬೇಕು ಅನ್ನೋ ಬರದಲ್ಲಿ ಒಗ್ಗರಣೆಗೆ ಹಾಕ್ಬೇಕಂದ್ರೆ ವಿಡಿಯೋ ಮಾಡೋದೇ ಮರ್ತ್ಬಿಟ್ಟೆ. ಅರ್ಧಂಬರ್ಧ ಒಗ್ಗರಣೆಗಾಗಿದೆ. ಇದಕ್ಕೆ ನಾನು ಇವಾಗ ಹಾಕಿರೋದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು, ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಉರಿತಾ ಇದ್ದೀನಿ. ಆವಾಗಲೇ ಮಾತಾಡ್ಕೊಂಡು ಹೋಗಿ ಕ್ಯಾಮ್ರಾ ಅಲ್ಲಿಟ್ಟು ಬಂದಿದ್ನ, ಮರ್ತೇ ಬಿಟ್ಟಿದ್ದೀನಿ. ಇವಾಗ ಸಡನ್ ನೆನಪಾಯಿತು. ಇದನ್ನ ಇವಾಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೋಬೇಕು. ಆಯಿತು ನೋಡಿ, ಇಲ್ಲಿಗೆ ನನ್ನ ಸಾಂಬಾರು ಕತೆ ಮುಗೀತು. ಅದೊಂದು ಸ್ವಲ್ಪ ಕುದಿಬೇಕು. ಮತ್ತು ಕುದಿಯೋ ಅಷ್ಟೊತ್ತಿಗೆ ಆ ಕುಕ್ಕರೆಲ್ಲ ತೊಳೆದಿಟ್ಬಿಟ್ಟು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಆಯಿತು. ಸ್ಟವ್ ಅಂತೂ ಇವಾಗ ಕ್ಲೀನ್ ಮಾಡಲ್ಲ, ಏಕೆಂದರೆ ಒಂದು ಬಿಸಿ ಇರುತ್ತೆ, ಇನ್ನೊಂದು ರೈಸ್ ಮಾಡ್ಕೋಬೇಕು ಊಟದ ಟೈಮಲ್ಲಿ. ಅವಾಗ ಪುನಃ ಗಲೀಜಾಗುತ್ತೆ. ಒಟ್ಟಿಗೆ ಸಾಯಂಕಾಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರೈಸ್ ಎಲ್ಲ ಮಾಡಿಬಿಟ್ರೆ ಇನ್ನೇನು ಕಿಚನ್ನಲ್ಲಿ ಕೆಲಸ ಇರಲ್ಲ. ಅದಕ್ಕೇ ಇವಾಗ ಹೋಗಿ ಅದೇನಿದೆ ಪೆಂಡಿಂಗ್ ಕೆಲಸ ಮುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಬಂದುಬಿಟ್ರೆ ಈ ಕೆಲಸ.
ಮಧ್ಯಾಹ್ನ 2 ಗಂಟೆಗೆ ಬಂದು ಕುತ್ಕೊಂಡಿರೋಳು ಇಲ್ಲಿ, ಇನ್ನೂ ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಜನವರಿ ತಿಂಗಳು ಎಷ್ಟು ಹೆಕ್ಟಿಕ್ ಆಗಿತ್ತು ಅಂದರೆ ಒಂಥರ ಬೆಂಡೆತ್ತದು ಅಂತಾರಲ್ಲ, ಲಿಟ್ರಲಿ ಹಂಗೆ ಇತ್ತು. ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ಆಫ್ ಮಂತು, ನಿನ್ನೆ ಇವತ್ತು ಮಂತ್ ಎಂಡು. ಸರಿ ಕೆಲಸ ಇರುತ್ತೆ ಎಲ್ಲ ಒಂದು ಹಂತಕ್ಕೆ ಇದುವರೆಗೂ ಮುಗಿಸ್ಕೊಂಡಿದ್ದೀನಿ. ಇರ ಬರೋದೆಲ್ಲ ಹುಡುಕಿ ಕ್ಲೋಸ್ ಮಾಡ್ತಾ ಇರ್ತೀವಿ ಮಂತ್ ಎಂಡಲ್ಲಿ. ಹಾಗಾಗಿ 5 ಕಾಲು ಇವಾಗ ಸ್ನಾನಕ್ಕೆ ಹೋಗ್ಬೇಕಿತ್ತು. 5 ಗಂಟೆಗೆ ಪ್ಲಾನ್ ಮಾಡಿದ್ದೆ ನಾನು ಸ್ನಾನಕ್ಕೆ ಹೋಗ್ಬೇಕು ಅನ್ಕೊಂಡಿರೋ ಟೈಮಿಗೆ ಕರೆಕ್ಟಾಗಿ ಮನು ಹೋಗ್ಬಿಡ್ತಾರೆ. ಹೆಂಗೂ ಎಗ್ ಬಾಯ್ಲಿಂಗ್ ಇಟ್ಟಿದೆ, ತಿನ್ಬಿಟ್ಟು ಆಮೇಲೆ ಹೋಗೋಣ ಅನ್ಕೊಂಡು, ಸರಿ ನೀನು ಹೋಗ್ಬಿಟ್ಪ ನಾನು ಆಮೇಲೆ ಹೋಗ್ತೀನಿ ಅಂತ. ಸ್ನಾನದಿಂದ ಬಂದು ತಿಂದ್ರೆ ಪುನಃ ನೆಕ್ಸ್ಟ್ ತಲೆ ಸ್ನಾನ ಮಾಡೋ ತನಕ ನಾನು ದೇವ್ರ ಮನೆಗೆ ಹೋಗಲ್ಲ. ಸೊ ಹಂಗಾಗಿ ಸರಿ ಅಂತ ಅನ್ಕೊಂಡು, ಏನೋ ಸೌಂಡ್ ಆಗ್ತಾ ಇದೆ, ಬರ್ತಾ ಇದ್ದಾರೆ ಅನ್ಸತ್ತೆ. ನನಗೆ ಬೇರೆ ಮೀಟಿಂಗ್ಗಳಿದೆ ಆಮೇಲೆ ಬ್ಯಾಕ್ ಟು ಬ್ಯಾಕ್. ಅಷ್ಟೊತ್ತಿಗೆ ನಾನು ಈ ಕೆಲಸಗಳೆಲ್ಲ ಮುಗಿಸ್ಕೋಬೇಕು. ಆಯ್ತೇನಪ್ಪ? ಬಂದರು ಅವರು, ನಾವು ಹೋಗಿ ಬಂದ್ಬಿಡೋಣ. ನೋಡಿ, ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಸಿನ್ಸಿಯರ್ ಆಗಿ ಮನು ಮಾಡೋ ಕೆಲಸ ಇದು. ಇವರೆಲ್ಲ ರೆಡಿ ಮಾಡಿ ದೀಪ ಗೀಪ ಎಲ್ಲ ಹಚ್ಚಿರ್ತಾರೆ. ನಾವು ನಮ್ಮ ಟರ್ನ್ ಬಂದಾಗ ಬಂದು ಕೈ ಮುಗಿಯೋದು. ಹೂವು ಬದಲಾಯಿಸ್ಬಿಡು, ಹೂವು ಐತಲ್ಲ ಬದಲಾಯಿಸ್ಬಿಡು, ಒಣಗೈತೆ ಹೆಂಗೋನು. ಗೀಸರ್ ಆಫ್ ಮಾಡಿಲ್ಲ ತಾನೇ? ಅದಿನ್ನು ಬಿಸಿ ಆಗೋಕ್ಕಂತ ಒಂದು 15 ಮಿನಿಟ್ಸ್ ಬೇಕು. ಅಷ್ಟೊತ್ತಿಗೆ ನಮ್ದು ಆಗತ್ತೆ ಕೆಲಸಗಳೆಲ್ಲ. Moving like it's an emergency. We gotta check out it's close to 11, so baby ride it with some urgency. I'm just here for the fun part, cause I'm good on the money.